ಉಳಿತಾಯ ಅಂದ ಕೂಡಲೇ ಹಲವಷ್ಟು ಜನ ಇದು ನಮಗಲ್ಲ ಅಂದುಕೊಳ್ಳುತ್ತಾರೆ. ಆದರೆ ಪ್ರತಿಯೊಬ್ಬ ದುಡಿಯುವ ವ್ಯಕ್ತಿಯು ಒಂದಿಷ್ಟು ಹಣವನ್ನು ಉಳಿಸುವುದು ತುಂಬ ಮುಖ್ಯ. ಸ್ನೇಹಿತರೆ, ನಿಮ್ಮ ಆದಾಯ ಕಡಿಮೆ ಇರಬಹುದು, ಆದರೆ ನಿಮ್ಮ ಉಳಿತಾಯ ಎಂದೂ ಶೂನ್ಯವಿರಬಾರದು. ಹಣ ಗಳಿಸುವುದು ಒಂದು ಕೌಶಲ್ಯ, ಆದರೆ ಅದನ್ನು ಉಳಿಸುವುದು ಒಂದು ಶಿಸ್ತು. ಇಂದು ನಾವು ತಿಳಿದುಕೊಳ್ಳೋಣ ಉಳಿತಾಯ ಏಕೆ, ಹೇಗೆ ಮತ್ತು ಎಷ್ಟು. ಉಳಿತಾಯ ಅಂದರೆ ನಮ್ಮ ಆದಾಯದಿಂದ ಖರ್ಚು ಮಾಡಿದ ನಂತರ ಉಳಿದ ಹಣ ಅಲ್ಲ. ಉಳಿತಾಯದ ಸರಿಯಾದ ವ್ಯಾಖ್ಯಾನ: ಆದಾಯ ನಮ್ಮ ಕೈಗೆ ಸೇರಿದ ಕೂಡಲೇ ಭವಿಷ್ಯಕ್ಕಾಗಿ ಬೇರ್ಪಡಿಸುವ ಹಣವೇ ಉಳಿತಾಯ. ಮೊದಲು ಉಳಿತಾಯ, ನಂತರ ಖರ್ಚು. ಇದೇ ಹಣಕಾಸಿನ ಮೂಲ ನಿಯಮ. ಉಳಿತಾಯ ಏಕೆ ಅಗತ್ಯ? ಜೀವನದ ಯಾವುದೇ ಘಟ್ಟದಲ್ಲಿ ತುರ್ತು ಪರಿಸ್ಥಿತಿ ಎದುರಾಗಬಹುದು. ಅಂದರೆ ಆರೋಗ್ಯದ ಸಮಸ್ಯೆ, ಕೆಲಸ ಕಳೆದುಕೊಳ್ಳುವುದು, ಅಕಸ್ಮಾತ್ ಖರ್ಚುಗಳು. ಇಂತಹ ಪರಿಸ್ಥಿತಿಗಳನ್ನು ಆರಾಮವಾಗಿ ನಿಭಾಯಿಸಲು ಎಮರ್ಜೆನ್ಸಿ ಫಂಡ್ ಅಗತ್ಯ. ಇದಕ್ಕಾಗಿ ಉಳಿತಾಯ ಇಲ್ಲದಿದ್ದರೆ ಸಾಲ ಮಾತ್ರ ಆಯ್ಕೆಯಾಗಿರುತ್ತದೆ. ಮಾನಸಿಕ ಶಾಂತಿಗಾಗಿ: ಖಾತೆಯಲ್ಲಿ ಹಣ ಇದೆ ಅನ್ನುವ ಭಾವನೆ ಒಂದು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಇದರಿಂದಾಗಿ ಒತ್ತಡವು ಕಡಿಮೆಯಾಗುತ್ತದೆ. ಹಾಗೂ ಭವಿಷ್ಯದ ಗುರಿಗಳಾದ ಮನೆ ನಿರ್ಮಾಣ, ವ್ಯವಹಾರ, ವಿದೇಶಿ ಪ್ರವಾಸ, ಮಕ್ಕಳ ಶಿಕ್ಷಣ, ನಿವೃತ್ತಿ ಜೀವನಕ್ಕೆ ಉಳಿತಾಯ ತುಂಬ ಅಗತ್ಯ. ಹಾಗಾದರೆ ಎಷ್ಟು ಉಳಿಸಬೇಕು? ಇದಕ್ಕೆ ಒಂದು ಸರಳ ನಿಯಮ ಎಂದರೆ ಆದಾಯದ ಕನಿಷ್ಠ ಒಂದು ಭಾಗವನ್ನು ಉಳಿಸಬೇಕು. ಮೊತ್ತ ದೊಡ್ಡದಾಗಿರಬೇಕೆಂದಿಲ್ಲ, ಆದರೆ ಇಲ್ಲಿ ಸ್ಥಿರತೆ ಮುಖ್ಯ. ಉಳಿತಾಯ ಒಂದು ಇವೆಂಟ್ ಅಲ್ಲ, ಅದು ಒಂದು ಅಭ್ಯಾಸ. ನಿಮ್ಮ ಆದಾಯದ ಕನಿಷ್ಠ 20% ಉಳಿಸುವುದು ಉತ್ತಮ. ಹಾಗಾದರೆ ಹೇಗೆ ಉಳಿತಾಯ ಶುರು ಮಾಡುವುದು? ಮೊದಲನೆಯದಾಗಿ ಖರ್ಚುಗಳನ್ನು ಟ್ರ್ಯಾಕ್ ಮಾಡಿ. ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಅನ್ನೋದನ್ನು ತಿಳಿದುಕೊಳ್ಳಿ ಹಾಗೂ ನಿಮ್ಮ ಆದಾಯವನ್ನು ಬಜೆಟ್ ಮಾಡಿಕೊಳ್ಳಿ. ಎರಡನೆಯದಾಗಿ ಅಗತ್ಯ ಮತ್ತು ಆಸೆಗಳನ್ನು ಬೇರ್ಪಡಿಸಿ. ನಿಮ್ಮ ಅಗತ್ಯಗಳು ಯಾವುದು ಎಂದು ಪಟ್ಟಿ ಮಾಡಿ ಹಾಗೂ ಆಸೆಯನ್ನು ಕೂಡ. ನಂತರ ಅಗತ್ಯಗಳಿಗೆ ಖರ್ಚು ಮಾಡಿ, ಆದರೆ ಆಸೆಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ಹಾಗೂ ಮೂರನೆಯದಾಗಿ ಒಂದು ಪ್ರತ್ಯೇಕ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿಕೊಳ್ಳಿ ಮತ್ತು ಅದಕ್ಕೆ ATM ಕಾರ್ಡ್ಗಳನ್ನು ತೆಗೆದುಕೊಳ್ಳಬೇಡಿ. ನಂತರ ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ಒಂದಿಷ್ಟು ಹಣವನ್ನು ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಗೊತ್ತಿಲ್ಲದೆ ಒಂದಿಷ್ಟು ಹಣ ಆ ಖಾತೆಯಲ್ಲಿ ಉಳಿತಾಯವಾಗುತ್ತದೆ. ನಾಲ್ಕನೆಯದಾಗಿ ಸುಮಾರು 3ರಿಂದ 6 ತಿಂಗಳಿಗೆ ಖರ್ಚಿನಷ್ಟು ಹಣವನ್ನು ಸಂಗ್ರಹಿಸುವ ಗುರಿಯನ್ನು ಇಡಿ. ಇದು ನಿಮ್ಮ ಎಮರ್ಜೆನ್ಸಿ ಫಂಡ್ ಆಗಿ ಕೆಲಸ ಮಾಡುತ್ತದೆ. ನಿಮ್ಮ ಉಳಿತಾಯದ ಹಾದಿಯಲ್ಲಿ ಈ ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ. ನನ್ನ ಸಂಬಳ ಕಡಿಮೆ ಇದೆ, ನಂತರ ಉಳಿಸುತ್ತೇನೆ ಎಂದುಕೊಳ್ಳುವುದು. ಹಾಗೆ ಮುಂದಿನ ತಿಂಗಳಿನಿಂದ ಉಳಿತಾಯ ಮಾಡುತ್ತೇನೆ ಅಂದುಕೊಳ್ಳುವುದು. ಹಾಗೆ ಮೊದಲು ಖರ್ಚು ಮಾಡೋಣ, ಉಳಿದರೆ ಉಳಿಸೋಣ ಅಂದುಕೊಳ್ಳುವುದು. ಇವು ಉಳಿತಾಯದ 3 ಮುಖ್ಯ ಶತ್ರುಗಳಾಗಿರುತ್ತದೆ. ಹಣ ಗಳಿಸುವವರು ಯಾವಾಗಲೂ ಸಾಮಾನ್ಯರಾಗಿರುತ್ತಾರೆ, ಅದೇ ಹಣ ಉಳಿಸುವವರು ಬುದ್ಧಿವಂತರಾಗುತ್ತಾರೆ. ಹಾಗೂ ಹಣ ಹೂಡಿಕೆ ಮಾಡುವವರು ಶ್ರೀಮಂತರಾಗುತ್ತಾರೆ. ಉಳಿತಾಯ ನಿಮ್ಮ ಭವಿಷ್ಯದ ಹಣಕಾಸಿನ ಸ್ಥಿತಿಗೆ ಅಡಿಪಾಯವಾಗುತ್ತದೆ. ಇಂದು ಒಂದು ನಿರ್ಧಾರ ಮಾಡಿ: ನನ್ನ ಆದಾಯದ ಒಂದು ಭಾಗವನ್ನು ನನ್ನ ಭವಿಷ್ಯಕ್ಕೆಂದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.